ಹೇಳಿದ್ರೆ ಸಾವು ನಾವು ಬಯಸಿ ಬಂದಿರಲಿಲ್ಲ. ಈ ಮನೆ ಯಜಮಾನಿ ತೀರ್ಕೊಂಡಾಗ ಅವರಿಗೆ ಹೋಗಿರ್ತಕ್ಕಂಥ ಹಣ ನಿಂತಿರಲಿಲ್ಲ. ಅದನ್ನು ಕಂಡುಹಿಡಿದ್ವಿ. 1,48,000 ಬಿಟ್ಟಿದ್ದಾರೆ. ಅದು ಕಂಡುಹಿಡಿದ ತಕ್ಷಣ ಅದು ನಿಲ್ಲಿಸಿದ್ದೇವೆ. ಆ ನಿಲ್ಲಿಸೋದ್ರ ಒಳಗಡೆ ಅವರಿಗೆ ಅವ್ರ ಅಕೌಂಟ್ಗೆ ಹೋಗಿರೋ ಹಣ 79,500 ರೂಪಾಯಿಗಳು ಹೊರಟೋಗಿದ್ದಾವೆ. ಅದನ್ನು ವಾಪಸ್ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಆ ಪ್ರಯತ್ನದಲ್ಲಿ ಅದರ ಮುಂದುವರೆದ ಭಾಗವೇ ಪ್ರಸ್ತುತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪರಿಷ್ಕರಣೆ ಅಥವಾ ಅರ್ಜಿ ಅಥವಾ ಇದಕ್ಕೆ ಸರಿಪಡಿಸ್ಬೇಕು ಅಂತ ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ತಪ್ಪಬಾರ್ದು, ಬೇರೆಯವ್ರಿಗೆ ಹೋಗಬಾರ್ದು, ಅದು ಜನತೆಗೆ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ನಾವು ಮಾಡ್ತಾಯಿದ್ದೇವೆ. ಒಂದು ಸಂತೋಷ ಏನಪ್ಪ ಅಂದರೆ ಇಡೀ ಭಾರತದಲ್ಲಿ ಮಹಿಳೆಯರ ಸಬಲೀಕರಣ ಬಾಯಲ್ಲಿರೋದಲ್ಲ. ಶ್ರೀ ಈಗ ಗೃಹ ಸಚಿವರು ಆದಂಥ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಮಾತನಾಡಿದ್ರೆ ದೇಶದ ಪತ್ರಿಕೆ ಅಲ್ಲ, ವಿಶ್ವದ ಪತ್ರಿಕೆಯಲ್ಲಿ ಹೆಡ್ಲೈನ್ಸಲ್ಲಿ ಬರುತ್ತೆ ಅಂತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ 50 ವರ್ಷದ ಕೆಳಗಡೆ RSSನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೆಹರು ಮನೆತನ RSS ಅನ್ನ ದೇಶದಿಂದ ಓಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡೇ ಯಶಸ್ವಿ ಆಗಿಲ್ಲ. ಸುಮಾರು 55 ರಾಷ್ಟ್ರಗಳಲ್ಲಿರ್ತಕ್ಕಂಥ RSS ಇದ್ರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದನ್ನ ಪ್ರಿಯಾಂಕಾ ಖರ್ಗೆ ಅವರು ಬಿಡಬೇಕು. ಹೋಮ್ ಮಿನಿಸ್ಟರ್ ಆಗಿ ಬಹಳಷ್ಟು ಜವಾಬ್ದಾರಿ ಇದೆ. ಇವತ್ತು ನಮ್ಮ ಜಿಲ್ಲೆ ವಿಚಾರವನ್ನು ತೆಗೆದುಕೊಂಡ್ರೆ ಬಹಳಷ್ಟು OC ಹೆಚ್ಚಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಈ OCಯನ್ನ ನಾವೆಲ್ಲ ಅಧಿಕಾರಿಗಳನ್ನ ಪೊಲೀಸರಿಗೆ ವೈಯಕ್ತಿಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ನಜ್ರುಲ್ಲಾ ಅಂತಕ್ಕಂಥ ಗೋವಾದನ ಕೈಯಲ್ಲಿ ಈಗ ಬಾಂಬೆ ಹೋಯ್ತು. ಈಗ ಗೋವಾದರ ಕೈಯಲ್ಲಿ ನಮ್ಮ ರಾಜ್ಯದ OC ನಡೀತಾ ಇದೆ. ಕೆಲವರು ಪೊಲೀಸ್ ಕಿರಿಯ ಅಧಿಕಾರಿಗಳಿಗೆ ಏನ್ರಿ OC ಈ ಮಟ್ಟಕ್ಕೆ ಬಂದಿದೆಯಲ್ಲ ಅಂದ್ರೆ, ಸರ್ OC ನಿಲ್ಸಿದ್ರು ಆನ್ಲೈನ್ ನಡೀತಾ ಇದೆ ಸಾರ್ ಅಂತಾರೆ. ಅವ್ರು ಸಮರ್ಥಿಸ್ಕೊಳ್ಳೋದು, ನಾವೇನೋ OC ಹಿಡಿತೀವಿ ಅಂತ ಇಟ್ಕೊಳ್ಳಿ, ಆನ್ಲೈನ್ OC ಜಾಸ್ತಿ ಆಗಿದೆ ಅಲ್ಲ.